ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಎಲಾನ್ ಮಸ್ಕ್ಗೆ ಭಾರಿ ನಷ್ಟ ಆಗಿದೆ. ಇಲ್ಲಿ ದಿನೇ ದಿನೇ ವಿಶ್ವದ ಶ್ರೀಮಂತನ ಆಸ್ತಿನೇ ಕುಸಿತಾ ಇದೆ. ಅಲ್ಲಿ ಟೆಸ್ಲಾ ಮಾರುಕಟ್ಟೆಯ ಕುಸಿತದಿಂದ ಶತಕೋಟಿಯಷ್ಟು ನಷ್ಟ ಆಗಿದೆ ಎಲಾನ್ ಮಸ್ಕ್ಗೆ. ಟೆಸ್ಲಾದ ಮಾರುಕಟ್ಟೆ ಬಿದ್ದು ಹೋಗ್ತಾ ಇದೆ ಅಂತ ಬರೋಬ್ಬರಿ 100 ಶತಕೋಟಿಗಿಂತ ಹೆಚ್ಚಿನ ಆಸ್ತಿ ನಷ್ಟವಾಗಿದೆ. ಅಲ್ಲಿ ವೆಚ್ಚ ಕಡಿತ ಮತ್ತು ಟ್ರಂಪ್ ಬೆಂಬಲಿಸಿ ಹೊಡೆತ ತಿಂದಿರೋದು ಮಸ್ಕ್ ಅಂತ. ಇದೀಗ ನಾನು ಅಮೆರಿಕಾದಲ್ಲಿ ಆ ವೆಚ್ಚ ಕಡಿಮೆ ಮಾಡಿಬಿಡ್ತೀನಿ, ಈ ವೆಚ್ಚ ಕಡಿಮೆ ಮಾಡಿಬಿಡ್ತೀನಿ, ಟ್ರಂಪ್ಗೆ ಸಪೋರ್ಟ್ ಮಾಡಿಬಿಡ್ತೀನಿ ಅಂತ ನೋಡಿ ಹೇಗಾಗುತ್ತೆ ಅಂತ ಹೇಳಿದ್ರೆ, ಅಮೆರಿಕಾದ ಜನನೇ ಟೆಸ್ಲಾ ಪ್ರಾಡಕ್ಟ್ ನಾನು ಕೊಂಡುಕೊಳ್ಳಲ್ಲ ಅಂತ ಡಿಸೈಡ್ ಮಾಡಿದ್ರು ಮುಗೀತು. ಕಾರಣ ಏನು ಅಂತ ಹೇಳಿದ್ರೆ, ಅಮೆರಿಕಾದಲ್ಲಿ ಅನೇಕ ರೀತಿಯ ಉದ್ಯೋಗ ನಷ್ಟಕ್ಕೆ ಟ್ರಂಪ್ ಕಾರಣವಾಗ್ತಾ ಇದ್ದ. ಈಗ ಟ್ರಂಪ್ ಹೇಗೆ ಕಾರಣವೋ ಸಲಹೆ ಕೊಡ್ತಿರೋದು ಎಲಾನ್ ಮಸ್ಕ್ ಅಂತ. ಸರ್ಕಾರಿ ಕಚೇರಿಯಲ್ಲಿ ಲಾಸ್ಟ್ 7 ದಿನ ಏನು ಕೆಲಸ ಮಾಡಿದ್ರೆ ಹೇಳಿ, ನೀವು US ಸೈಡ್ ಸ್ಟಾಪ್ ಮಾಡ್ತೀನಿ ನಾನು, ಹೀಗೆಲ್ಲ ಆದಾಗ ಏನಾಗುತ್ತೆ, ನಿಮಗೆ ಗೊತ್ತೇ ಇಲ್ಲದ ರೀತಿಯಲ್ಲಿ ನಾಗರಿಕ ವಲಯದಲ್ಲಿ ಇದಕ್ಕೆ ವಿರೋಧ ಕೂಡ ಇರುತ್ತೆ. ವೆಚ್ಚ ಕಡಿತ ಮಾಡ್ತೀನಿ, ಟ್ರಂಪನ್ನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ ಮೇಲೆ ಮಸ್ಕ್ಗೆ ಈ ಒಂದು ಪೆಟ್ಟು ಬೀಳ್ತಾ ಇದೆ. ಟೆಸ್ಲಾ ಕಾರು ಖರೀದಿಯ ತಿರಸ್ಕೃತ ಅಭಿಯಾನ ಶುರುವಾಗಿದೆ ಇದೀಗ. ಯಾವಾಗ ಈ ಒಂದು ಕಡೆ ಟ್ರಂಪ್, ಒಂದು ಕಡೆ ಎಲಾನ್ ಮಸ್ಕ್ ಈಗ ಜಂಟಿ ಆಗಿಬಿಟ್ರೋ, ಮಸ್ಕ್ಗೆ ನಾವು ಟ್ರಂಪ್ಗೇನು ಹೊಡೆತ ಕೊಡೋಕ್ಕಾಗಲ್ಲ, ವೋಟ್ ಹಾಕ್ಬಿಟ್ಟಿದ್ದೀವಿ, 4 ವರ್ಷ ಅನುಭವಿಸ್ಲೇಬೇಕು ನಾವು, ಜನ ಇರಬಹುದು. ಆದರೆ ನಿಮಗೆ ಟೆಸ್ಲಾಗೆ ಹೊಡೆತ ಕೊಡಬಹುದಲ್ಲ ನಾವು, ಎಲಾನ್ ಮಸ್ಕ್ನ ಪ್ರಾಡಕ್ಟ್ ನಾವು ಖರೀದಿ ಮಾಡಲ್ಲ. ನಮಗೆ ಎಲಾನ್ ಮಸ್ಕ್ನ ಟೆಸ್ಲಾ ಕಾರು ನಮಗೆ ಬೇಡ. ತುಂಬ ಮುಂಚೂಣಿಯಲ್ಲಿ ಇತ್ತು ಟೆಸ್ಲಾ ಕಾರು. ಇದೀಗ ಅಮೆರಿಕದಾದ್ಯಂತ ಬ್ಯಾನ್ ಟೆಸ್ಲಾ ಕಾರ್, ಅಥವಾ ಅದನ್ನು ನಿಷೇಧ ಮಾಡಿ, ತಿರಸ್ಕಾರ ಮಾಡಿ ಅಂಥೇಳಿ ಒಂದು ಅಭಿಯಾನ ಶುರುವಾಗಿದೆ. ಹೀಗಾಗಿ ಕೋಟಿಗಟ್ಟಲೆ ಹಣವನ್ನು ಕಳ್ಕೊಳ್ತಾ ಇರೋದು ಎಲಾನ್ ಮಸ್ಕ್. ಟೆಸ್ಲಾ ಕಾರ್ ಖರೀದಿ ಮಾಡಿದ್ರೆ ಮಸ್ಕ್ಗೆ ಬೆಂಬಲ ಮತ್ತಷ್ಟು ಜಾಸ್ತಿ ಆಗುತ್ತೆ ಅನ್ನೋ ಆತಂಕ ಅಲ್ಲಿದೆ. ಟೆಸ್ಲಾ ಕಾರು ಶೋರೂಮ್ನ ಮುಂದೆ ನಿಂತುಕೊಂಡು ಪ್ರತಿಭಟನಾಕಾರರು ಅಭಿಯಾನವನ್ನು ಶುರು ಮಾಡಿದ್ದಾರೆ. ಟ್ರಂಪ್ ಗೆದ್ದ ಬಳಿಕ 2 ದಿನ ಮಾತ್ರ ಟೆಸ್ಲಾ ಕಾರಿನ ಷೇರಿನ ಮೌಲ್ಯ ಜಾಸ್ತಿ ಆಗಿತ್ತು. ಇದಾದ ಬಳಿಕ ದಿನೇ ದಿನೇ ಇಲ್ಲಿ ಕಾರಿನ ಷೇರಿನ ಮೌಲ್ಯ ಇರ್ತಾರೆ, ಅದು ಕುಸಿತಾ ಇದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿಕೊಂಡ್ರೆ 11.6% ಟೆಸ್ಲಾದ ಮಾರುಕಟ್ಟೆ ಕುಸಿದು ಹೋಗಿದೆ. ಅಂದರೆ ನಾಗರಿಕ ಶಕ್ತಿ ಯಾವಾಗಲೂ ಹಾಗೇನೆ. ಯಾವೆಲ್ಲ ಉದ್ಯಮಗಳಿರ್ತಾರಲ್ಲ, ಇವರು ಒಂದು ದೇಶದ ಆಳ್ವಿಕೆಯೊಂದಿಗೆ ಸೇರಿಕೊಂಡು, ಒಂದು ದೇಶದ ಅಧ್ಯಕ್ಷನೋ ಮುಖ್ಯಸ್ಥನೋ ಅವನ ಜೊತೆ ಸೇರ್ಕೊಂಡು ಹೀಗೆ ಮಾಡ್ತಾ ಇರ್ತಾರಲ್ಲ, ಅಂತಹ ಪ್ರಾಡಕ್ಟ್ಗಳನ್ನು ಬ್ಯಾನ್ ಮಾಡಿದ್ರೆ ಆಗ ಒಂದು ದಾರಿಗೆ ಬರ್ತಾರೆ ಅವರು ಅಂತ ಅನೇಕ ಕಡೆಗಳು ಉದ್ಯಮಿಗಳದೇ ಪ್ರಪಂಚ ಆಗ್ತಾ ಇದೆ. ಹಣ ಇರೋ ಕಡೆ ಅಧಿಕಾರ ಹೋಗಬಾರ್ದು ಅಂತಾರೆ. ಈ ಹಣ ಇರೋರಿಗೆ ಅಧಿಕಾರನೂ ಸಿಕ್ಕಿಬಿಟ್ರೆ, ಅಧಿಕಾರದಲ್ಲಿರೋರೇ ಹ್ಯಾಂಡ್ ಇನ್ ಗ್ಲೋವ್ ಆಗಿಬಿಟ್ರೆ ಗತಿ ಏನು ಅಂತ ಪ್ರಶ್ನೆ ಇದೆಯಲ್ಲ. ನೋಡಿ, ಅಮೆರಿಕನ್ನರು ಆಲ್ರೆಡಿ ಶುರು ಮಾಡಿಬಿಟ್ಟಿದ್ದಾರೆ ಬ್ಯಾನ್ ಟೆಸ್ಲಾ ಪ್ರಾಡಕ್ಟ್ಸ್ ಅಂತ ಹೇಳಿ. ಅಲ್ಲಿಗೆ ಟೆಸ್ಲಾ ಕಾರಿನ ಮಾರುಕಟ್ಟೆ ಬರೀ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿಬಿಟ್ರೆ 11.6% ಕುಸಿದು ಹೋಗಿದೆ ಅಂತ. $2 trillion deficits. The interest rates, just the interest on the national debt. Thank you, Mr. President. I actually just call myself a humble tech support here, because this is actually, as crazy as it sounds, that is almost a literal description of the work that the Doge team is doing, is helping fix the government computer systems. Many of these systems are extremely old. They don't communicate. There are a lot of mistakes in the systems. The software doesn't work. So we are actually tech support. It's ironic, but it's true. The overall goal here with the Doge team is to help address